ಅದರಲ್ಲಿಯೂ ಕೂಡ ಮೈತ್ರಿ ಭಾವದಿಂದ ಬೆರೆತು ಯಾವಾಗಲೂ ಹೊಸಮುಖಿಗಳಾಗಿರುವಂತಹ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಜೀವನ್ಮುಕ್ತ ಅವಸ್ಥೆಯಲ್ಲಿ ಇರುವಂತಹ ಮಹಾಪೂಜ್ಯರಾದ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಂಗಳವರ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುವುದಲ್ಲದೆ ಜ್ಞಾನ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಉತ್ತರ ಪ್ರದೇಶದಿಂದಲೂ, ಮುಂಬಯಿಯಿಂದಲೂ, ಆಂಧ್ರ ಪ್ರದೇಶದಿಂದಲೂ ಇನ್ನಾರು ದೇಶಗಳಿಂದ ಆಗಮಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ಮಹಾಮಂಡಲೇಶ್ವರ ಶ್ರೀಗಳವರನ್ನೇ ಮೊದಲು ಮಾಡಿಕೊಂಡು ಜ್ಞಾನ ವೇದಿಕೆಯಲ್ಲಿ ಉಪಸ್ಥಿತರಾದ ಅವರಿವರನ್ನದೇ ಸರ್ವಪೂಜ್ಯರ ಸನ್ನಿಧಾನಕ್ಕೂ ಮಾತೆಯರ ಸನ್ನಿಧಾನಕ್ಕೂ ಶರಣಗಳನ್ನು ಹೇಳಿ ಎದುರಿಗೆ ಕುಳಿತಿರುವ ಅರ್ಥೋಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅನ್ನುವ ಈ ಶ್ಲೋಕದ ಮೇಲೆ ಎಲ್ಲ ಪೂಜ್ಯರು ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಗೀತೆ ಆರಂಭವಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ, ತಾನೇ ಯುದ್ಧ ಮಾಡುವುದಕ್ಕೆ ಯುದ್ಧ ಭೂಮಿಗೆ ಬಂದಿರುವ ಅರ್ಜುನನು ಯುದ್ಧ ಭೂಮಿಗೆ ಬಂದ ಮೇಲೆ ಸೇನೆಯೋರುಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವುದೇ ತಾನ್ ನಿರೀಕ್ಷೆಯಂ ಯೋಗ್ಯತಾಮಾನ್ ಅವಸ್ಥಿತಾನ್ ಅನ್ನುವ ಶ್ಲೋಕದಿಂದ ಪರಮಾತ್ಮನಿಗೆ ಆಜ್ಞೆ ಮಾಡ್ತಾ ಇದ್ದಾನೆಯೋ ಅನ್ನುವಂತೆ ಈ ಶ್ಲೋಕದ ಅರ್ಥ ಕಾಣ್ತಾ ಇದೆ. ಪರಮಾತ್ಮನು ಸಾರಥಿಯಾಗಿ ಬಂದಿರೋದ್ರಿಂದ ಯಾವ ವೇಷವನ್ನು ಧರಿಸುತ್ತಾನೆಯೋ ಆ ವೇಷಕ್ಕೆ ಅನುಗುಣವಾಗಿ ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ ಅನ್ನುವುದನ್ನು ಕೂಡ ಇಲ್ಲಿ ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಜಗದೊಡೆಯನಾಗಿರುವ ಪರಮಾತ್ಮನು ಅರ್ಜುನನ ಮಾತಿಗೆ ಬೆಲೆ ಕೊಟ್ಟು ಎರಡು ಸೇನೆಗಳ ಮಧ್ಯಕ್ಕೆ ರಥವನ್ನು ಒಯ್ದು ದುರ್ಯೋಧನನ, ದುಶ್ಯಾಸನನ, ಕರ್ಣನ ಮುಂದೆ ನಿಲ್ಲಿಸಲಿಲ್ಲ. ಒಂದು ವೇಳೆ ಇಲ್ಲಿ ಒಯ್ದು ನಿಲ್ಲಿಸಿದರೆ ಗೀತೆ ಆರಂಭನ ಆಗ್ತಿರಲಿಲ್ಲ. ಪರಮಾತ್ಮ ಸರ್ವಜ್ಞ, ಎಲ್ಲಿ ಒಯ್ದು ನಿಲ್ಲಿಸಿದರೆ ಇವನ ಮೋಹ ದೂರ ಆಗ್ತದಂತ ಮೊದಲೇ ಅರ್ತಿದ್ದ ಪರಮಾತ್ಮ. ಅರ್ಜುನನಿಗೆ ಇಲ್ಲಿ ಬಂದ ಮೇಲೆ ಮೋಹ ಬಂದೇ ಬರುತ್ತದೆ ಎನ್ನುವ ನಿಶ್ಚಯ ಜ್ಞಾನ ಇತ್ತು ಪರಮಾತ್ಮನಿಗೆ. ಅದಕ್ಕಾಗಿ ಭೀಷ್ಮ, ದ್ರೋಣ, ಕೃಪಾಚಾರ್ಯರು ಎಲ್ಲಿ ಇದ್ದಾರೆಯೋ ಅಲ್ಲಿ ಒಯ್ದು ರಥವನ್ನು ನಿಲ್ಲಿಸಿದಾಗ ಅರ್ಜುನನಿಗೆ ಯುದ್ಧ ಮಾಡುವ ಆಸೆ ಹೊರಟು ಹೋಯಿತು. ಕಥಂ ಭೀಷ್ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ವಿಷುವ್ಯಕ್ತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೋದನ. ಹೇಗೆ ನಾನು ಇವರಿಗೆ ಬಾಣದಿಂದ ಆಘಾತವನ್ನು ಮಾಡಲಿ? ಯಾರ ಪಾದ ಪೂಜೆಗಳನ್ನು ಮಾಡಿ ಪಾದೋದಕವನ್ನು ಸ್ವೀಕಾರ ಮಾಡಬೇಕಾಗಿತ್ತೋ ಅವರೇ ಎದುರಿಗೆ ಬಂದು ನಿಂತಿದ್ದಾರೆ. ನಾನು ಹೇಗೆ ಯುದ್ಧ ಮಾಡಲಿ ಅಂತ ಇವರು ನನ್ನವರು, ನಾನು ಇವರವರು ಎಂಬುವ ಅಹಂಕಾರ ಮಮಕಾರಗಳು ಬಂದವು. ಇದೇ ಮೋಹ, ನಾನು ನನ್ನದು ಅನ್ನೋದೇ ಮೋಹ. ಈ ಮೋಹ ಅರ್ಜುನನಿಗೆ ಬಂದದ್ದರಿಂದಲೇ ಭಗವಂತನು ಈ ಮೋಹವನ್ನು ಕಳೆಯುವುದಕ್ಕಾಗಿ ಬ್ರಹ್ಮಜ್ಞಾನಕ್ಕಿಂತಲೂ ಭಿನ್ನವಾದ ಔಷಧಿ ಇಲ್ಲ ಎಂದು ಅರಿತವನಾಗಿ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಸಂಪದದ ಅರ್ಥಭೂತವಾಗಿರುವ ಜೀವಾತ್ಮನ ವಿಷಯವನ್ನು ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾನೆ. ಅಂತೂ ನಮ್ಮ ನಿಮ್ಮೆಲ್ಲರಿಗೆ ಬಂದಿರುವ ಮೋಹವನ್ನು ಕಳೆಯುವುದಕ್ಕಾಗಿ ಭಗವಂತನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಶ್ರೀಮದ್ ಭಗವದ್ಗೀತೆಯನ್ನು ತನ್ನ ಶ್ರೀಮುಖದಿಂದ ಹಾಡಿದ್ದಾನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಮಯದ ಕೊರತೆ ಇದೆ, ಮಹಾನುಭಾವರು ಮಾತನಾಡೋರಿದ್ದಾರೆ. ನಾ ಶ್ಲೋಕದ ಬಗ್ಗೆ ಮಾತನಾಡುವುದಿಲ್ಲ. ಚತುರ್ವಿಧ ಭಜಂತೆ ಮಾಂ ಅನ್ನುವ ಶ್ಲೋಕವನ್ನು ನಾನು ಮುಟ್ಟುವುದಿಲ್ಲ. ಕಾರಣ ಏನು ಅಂದರೆ ಸಮಯದ ಕೊರತೆ ಇರೋದರಿಂದ. ಈಗಾಗಲೇ 12 ಗಂಟೆ ಆಗಿ ಹೋಗಿದೆ. 12 ಗಂಟೆ ಮೇಲೆ 15 ನಿಮಿಷ ಆಗಿದೆ. ಇನ್ನೂ ಪೂಜ್ಯತ್ರೆಯರು ಅಥವಾ ಇನ್ನೂ ಹೆಚ್ಚಿಗಿದ್ದಾರೆ ಗೊತ್ತಿಲ್ಲ, ಅವರು ಮಾತನಾಡುವುದು ಇರುವುದರಿಂದ ಇಲ್ಲಿ ಸುಕೃತಿಯರು ಯಾರು ಅಂತ ಕೇಳಿದರೆ ಒಂದೇ ಒಂದು ಮಾತು, ತಾವು ಮಾಡುವ ಕಾಯಕದಲ್ಲಿ ಅನ್ಯಾಯ, ಮೋಸ, ವಂಚನೆ ಬೆರೆಯದೇ ಹೋದರೆ ಅವರೇ ಸುಕೃತಿಗಳು, ಅವರೇ ಪುಣ್ಯಕರ್ಮವನ್ನು ಮಾಡುವವರು. ಹಸಿಯಾಗಲಿ, ಮಸಿಯಾಗಲಿ, ಕೃಷಿಯಾಗಲಿ, ಯಾಚಕ, ವನಿಜ 5 ಮಂದಿ ಹೇಳ್ಯಾರ. ಹಸಿಯಾಗಲಿ, ಮಸಿಯಾಗಲಿ, ಕೃಷಿಯಾಗಲಿ, ಯಾಚಕ, ವನಿಜ. ಹಸಿ ಅಂದರೆ ಕತ್ತಿಯನ್ನು ಹಿಡಿದುಕೊಂಡು ರಾಜ್ಯವನ್ನು ರಕ್ಷಣೆ ಮಾಡುವವನು, ಹಳೆ ಕಾಲದ ವಚನ. ಕೃಷಿ ಅಂದರೆ ಒಕ್ಕಲುತನ ಮೊದಲಾದವುಗಳನ್ನು ಮಾಡುವವನು. ಯಾಚಕ ಭಿಕ್ಷೆ ಬೇಡುವವನು. ವನಿಜ ವ್ಯಾಪಾರಿ, ಯಾರೇ ಆಗಿರಲಿ ತಾವು ಮಾಡುವ ಕಾಯಕದಲ್ಲಿ
ಹಸಿವು ಬೆರೆಯದೆ ಹೋದರೆ ಅದು ಅಸಮಾಕ್ಷಣ ಬರವು ಪಶುಪತಿಯೇ ಇರವು. ಐಘಟ ದೂರ ರಾಮೇಶ್ವರ ಲಿಂಗವು ತಾನೆ ಅಂತ ಮೆರಮಿಂಡ ದೇವರು ಹೇಳಿದಂತೆ ನೀವು ಯಾವುದೇ ಕಾಯಕದಲ್ಲಿ ಇರ್ರಿ, ಲೇಖನ ಹಿಡ್ಕೊಂಡು ಕಾಯಕಾರ ಮಾಡ್ರಿ, ವ್ಯಾಪಾರರ ಮಾಡ್ರಿ, ಒಕ್ಕಲ್ತನರ ಮಾಡ್ರಿ, ಭಿಕ್ಷೆಯನ್ನಾದರೂ ಬೇಡ್ರಿ, ಏನು ಮಾಡಿದರೂ ಕೂಡ ನಿಮ್ಮ ಕಾಯಕದಲ್ಲಿ ಅನ್ಯಾಯ, ಮೋಸ, ವಂಚನೆ ಬೆರೆಯದೆ ಹೋದರೆ ಪರಮಾತ್ಮ ಹಿಡ್ಕೊಂಡು ನೀವು ಹೋಗ್ಬೇಡ್ರಿ. ನೀವಿದ್ದರೆ ಪರಮಾತ್ಮ ಬರ್ತಾನೆ. ಅದು ಅಸಮಾಕ್ಷಣ ಬರವು ಪಶುಪತಿಯೇ ಇರವು. ನಿಮ್ಮಲ್ಲಿ ಪಶುಪತಿ ಇರುತ್ತಾನೆ, ನೀವು ಹುಡುಕೊಂಡು ಹೋಗುವ ಕೆಲಸ ಇಲ್ಲ ಅಂತ ವಚನಕಾರರು ಹೇಳಿದ್ದು. ಇಲ್ಲಿ ಭಕ್ತಿ ಪದಕ್ಕೆ ಬಹಳಷ್ಟು ಸುಂದರವಾಗಿ ಹೊಂದುಗಡೆಯಾಗುವಂಥದ್ದು. ಕಾಯಕ ಶುದ್ಧವಾದರೆ ಅದುವೇ ನಿಜವಾದ ಭಕ್ತಿ. ಕಾಯಕ ಶುದ್ಧವಿಲ್ಲದೆ ಹೋದರೆ ಗಂಟೆ ಮಾಡಿಸಿದ್ರೆ ಆಗುವುದೇನಿದೆ, ಅಭಿಷೇಕ ಮಾಡಿದ್ರೆ ಆಗುವುದೇನಿದೆ, ಏನು ಮಾಡಿದ್ರೆ ಏನಾಗುವುದಿಲ್ಲ. ನಮ್ಮ ಕಾಯಕ ಶುದ್ಧ ಇಲ್ಲ ಅಂದ ಮೇಲೆ ಅದು ಭಕ್ತಿ ಅಲ್ಲ, ಗಂಭಾಚಾರ ಆದೀತು. ಅಹಂಕಾರದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಅಹಂಕಾರದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡಾದಿತ್ತಲ್ಲದೆ ನಿಜವಾದ ಭಕ್ತಿ ಆಗಲಾರದು. ಇನ್ನು ಪರಮಾತ್ಮ ಪರೋಕ್ಷ ಇದ್ದಾನೆ. ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಅನ್ನೋದು ಸಹಜವಾಗಿ ಈ ಶ್ಲೋಕದ ಅಭಿಪ್ರಾಯ ಅಂತ ಇಟ್ಟುಕೊಳ್ಳೋಣ. ಪರಮಾತ್ಮನೇ ಧರೆಗೆ ಅವತರಿಸಿ ಬಂದಿದ್ದಾನೆ. ಪರಮಾತ್ಮ ಹೇಳ್ತಾನ, ನಾನೇ ನನ್ನನ್ನು ಅವತರಿಸಿಕೊಳ್ಳುತ್ತೇನೆ ಅಂತ. ಹಾಗೆ ಜಗದ್ವಂದ್ಯ ಜಗದ್ಗುರು ಶಿವಾನಂದ ಭಾರತೀಯ ಅಪ್ಪಗಳವರ ರೂಪದಲ್ಲಿರುವ ಪರಮಾತ್ಮನಲ್ಲಿ ಭಕ್ತಿಯನ್ನು ನಡೆದುಕೊಳ್ಳುವಂತಹ ಸದ್ಬುದ್ಧಿಯನ್ನು ಸರ್ವ ಭಕ್ತರಿಗೂ ಪರಮಾತ್ಮನು ಅನುಗ್ರಹಿಸಲಿ ಎಂದು ಹಾರೈಸುತ್ತಾ, ಶ್ರೀಗಳವರು ನಿರೋಗಿಗಳಾಗಿ 100 ವರ್ಷಗಳು ಬಾಳಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.